ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ. ಮತ್ತು ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗಾಗಿರ್ಬೋದು, ಹಾಗೆ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ನಮ್ಮ ಪ್ರಕಾರ ಹೊಸ ವರ್ಷ ಆರಂಭ. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಹೊಸ ವರ್ಷ, ಈ ಒಂದು ಯುಗಾದಿ ಹಬ್ಬ ಎಲ್ಲರ ಬಾಳಲ್ಲಿ ಹೊಸ ಚಿಗುರನ್ನು ತೊಗೊಂಡು ಬರಲಿ. ಏನೇನು ಅಂದ್ಕೊಂಡಿರಿ ಎಲ್ಲ ಆಸೆಗಳು ಈಡೇರಲಿ ಮತ್ತು ಒಳ್ಳೆಯ ಆರೋಗ್ಯ ಎಲ್ಲರಿಗೂ ಭಗವಂತ ಕಲ್ಪಿಸ್ಲಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ. ಮತ್ತೊಂದು ಸಾರಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಸ್ನೇಹಿತರೆ, ಇಲ್ಲಿ ಎದುರಿಗೇನು ಕಾಣಿಸ್ತಾವಲ್ರಿ, ತೋಟ ರೀ, ಮಾವಿನ ತೋಟ. ಮತ್ತು ಅಲ್ಲಿ ಬೇವಿನ ಗಿಡ ಅನ್ನೋದವ್ರಿ. ಕಾಕಾರಿ ಕಳಿಸೀವಿ ಮಾವಿನ ತೋರಣಕ್ಕೆ ಮಾವಿನ ಎಲೆ ಬೇಕು, ಮತ್ತು ಇವತ್ತು ಸ್ನಾನಕ್ಕೆ ಬೇವಿನ ಸೊಪ್ಪು ಬೇಕು, ಬೇವು ಬೆಲ್ಲಕ್ಕೆ ಬೇವಿನ ಹೂ ಬೇಕು. ತರಕ್ಕೆ ಹೋಗ್ಯಾರ ನೋಡ್ರಿ. ಡೈಲಿ ಹೋಗ್ತೈತಿ ನೋಡ್ರಿ ವಿಮಾನ. ಡೈಲಿ ಅಂದ್ರೆ ಡೈಲಿ ಹೋಗ್ತೈತಿ. ಮೇ ಬಿ ಬೆಳಗಾವಿ ಏರ್ಪೋರ್ಟಿಗೆ ಹೋಗ್ಬೋದು. ಇದು ಡೈಲಿ ಈ ಟೈಮಿಗೆ ಬರ್ತೈತಿ. ಕಾವೇರಿ ಹೆಂಗಳ ಕಸ ಹೊಡಗತ್ತಾಳ. ರಾತ್ರಿ ಸಿಕ್ಕಾಪಟ್ಟಿ ಮಳೆ ಆತ್ರಿ. ಒಂದು 11:00 ಚಾಲೂ ಆತು, 11:30 12ಕ್ಕೆ ಚಾಲೂ ಆತು. ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಅನಾಹುತ ಮಳೆ. ಮಿಂಚು ಸಿಡ್ಲು ಹೆದ್ರು ಹಂಗಿದ್ದು ಬಿಡ್ರಿ, ಅಷ್ಟು ಭಯಂಕರವಾಗಿದ್ದು. ಇಲ್ಲೇ ನಮ್ಮ ಮನೆ ಹತ್ರ ಬೀಳ್ತಾವೇನ ಅನ್ನೋಂಗೆ ಸಿಡ್ಲು, ಅಷ್ಟೊಂದು ಜೋರು. ಎಚ್ಚರಿದ್ದಿಕ್ಕಾವು ಮಳೆ ಸ್ಟಾರ್ಟ್ ಆದಾಗ ಜೋರು ಮಳೆ. ಎಲ್ಲ ಒಳಗೆ ಬಾಗಲ್ದಾಗ ನೀರು ಬಂದು ನಾ ಎಲ್ಲ ಹಾಸಿಗೆ ತೆಗದೆ ಅಲ್ಲಿದೆ ಮಕ್ಕೊಂಡಿದ್ದೆ. ಎದ್ದೆ ಮತ್ತು ಒಳಗೆ ಬರತ್ತಿತ್ತು. ಇಲ್ಲಿ ಹಾಕಿದ್ದಿಲ್ಲಲ್ಲ ಹಾಳಿ, ಬರಾಕತ್ಬಿಟ್ಟಿತ್ತು. ನನ್ನ ಚಾಪಿಗೆ ಬಂದಿತ್ತು. ಮತ್ತು ಎದ್ದು ತನೂನು ಒಳಗೆ ಅಜ್ಜ ಕಡೆ ಹಾಕಿದೆ. ಆಮ್ಯಾಗ ಚಾಪಿ ತೆಗೆದು ಸ್ವಲ್ಪ ಅಲ್ಲೇ ಮುಂದಿಂದಷ್ಟು ನೀರು ಒರೆಸಿ ಅಜ್ಜ ನೆಪ್ಸಿದೆ. ಮತ್ತು ಕಿಟಕಿನೂ ಹಾಕಿದ್ದಿಲ್ಲಲ್ಲ, ಬರೀ ಸಾನ್ಗೆ ಅಷ್ಟು ಹಾಕಿದ್ದ. ಅವ್ನು ಜಾಳ್ಗಿ ಸಿಕ್ಕಾಪಟ್ಟಿ ಗಾಳಿ ಬರಾಕತ್ತಿತ್ತು, ಥಂಡಿ. ಮತ್ತು ಹಾಕಿಸಿದೆ, ಕಿಟಕಿ ಎದ್ದು ಹಾಕಿದ. ಮತ್ತು ಹಾಳೆ ಹಾಕಿದ್ವಿ. ಇಲ್ಲಿ ಏನು ಸಿಡ್ಲು, ಏನು ಮಿಂಚು, ಜೋರಿದ್ದು ಸಿಡ್ಲು. ಕಲ್ಗಟ್ಟಿಗೆ ಯಾಕೆ ಚಂದ ಆಗೈತಿ. ಕಲ್ಗಟ್ಟಿಗೆ ಕುಂದಗಳ ಕಡೆ ಏನದು ಯಾಪರಿ ಆಗೈತಿ. ಜಮ್ಮು ಕಾಶ್ಮೀರ ನೋಡ್ದಂಗೆ ಆಗೈತಿ ಕರೆನ. ಅಷ್ಟೊಂದು ಆನಿಕಲ್ ಬಿದ್ದಾವ. ಮಾಚಾಪುರ ಗ್ರಾಮ ಅಂತದ, ನೋಡಕ್ಕೆ ಚಂದ ಅನಿಸ್ತ. ಆದ್ರೆ ಅದರಿಂದ ಎಲ್ಲ ಬೆಳೆ ಎಲ್ಲ ಹಾಳಾಗೈತಿ. ಮತ್ತು ಎಲ್ಲ ಮನಿದ ಚಾವಣಿ ಎಲ್ಲ ಆನಿಕಲ್ ಹೊಡ್ತಕ್ಕೆ ಎಲ್ಲ ಸೋರಾಕತ್ತ. ಒಳಗೆಲ್ಲ ಇದ್ದಿದ್ದ ಕಾಳು ಕಡಿ ಎಲ್ಲ ನೀರು ಪಾಲಾಗ್ಯಾವಂತ. ಪಾಪ ಅನಿಸ್ತೈತಿ. ತೊಂಬಂದಿಪ್ಪ ಯಾಕೆ ಅವ್ರು ಕೊಡಲಿಲ್ಲ? ಹಾಂ, ನಿಮ್ಮ ಗಿಡ ಐತೇನ ಅಲ್ಲಿ? ನಂಗೆ ಗೊತ್ತಿರಲಿಲ್ಲ. ನಾ ಬೇರೆದಾಗ ಜೊತೆ ಕಳ್ಸೇನೆ. ನಿಮ್ಮ ಗಿಡ ಇದ್ರೆ ಆರಾಮ ಈಸಿ ಅಲ್ಲ. ಹಾಂ ಹಾಂ, ಬಾ ಅಲ್ಲ, ಹೊಂಟ ಬಿಟ್ಟೇನೆ. ನನ್ನ ಚಪ್ಪಲ್ ಕಿತ್ತೈತಿ, ತೊಳೆಯಬೇಕು ಮೊದಲು ಫಸ್ಟ್. ಮತ್ತು ಸ್ನೇಹಿತರೆ, ಅಷ್ಟು ಸಿಂಪಲ್ಲಾಗಿ ಹಾಕಿದ್ರು ನೋಡ್ರಿ. ಯಾಕಂದ್ರೆ ಭಾಳ ಇರಲಿಲ್ಲ ರೀ ಅವು. ಇದ್ದಷ್ಟು ಇಷ್ಟೂ ಚಲೋ ಇರಲಿಲ್ಲ ಎಲ್ಲಿ. ಮತ್ತು ನೇಮಕ್ಕರ ಬೇಕಲ್ರಿ, ಅಷ್ಟ ಹಾಕಿದ್ರು. ಮತ್ತು ಅಲ್ಲಿ ಅವ್ರ ಮನೆಗೆ ಸ್ವಲ್ಪ ಒಯ್ದ್ರು ಮಾವಿನ ಸೊಪ್ಪು ಬೇವಿನ ಸೊಪ್ಪು. ತೋರ್ನಕ್ಕಂತೂ ಆಯಿತು. ತೊಳೆದೆ ತಂದು ಬಿಟ್ಲೆನ, ಮೊದಲು ತೊಳೆದೆ. ಇದೇನೈತ್ರಿ, ಸ್ನಾನಕ್ಕೆ ಬೇಕಲ್ರಿ ಈಗ. ಸೊ ಇದನ್ನ ಎತ್ತಿಟ್ಟೀನಿ. ಆದ್ರೆ ಹೂವು ಇಲ್ಲರಿ, ಬೇವು ಬೆಲ್ಲ ಮಾಡೋಕೆ ಒಂದ್ರದಾಗೂ ಹೂವಿಲ್ಲ. ನೋಡೋಣಂತ, ನಂತರ ಸಿಕ್ಕರೆ ಮಾಡೋಣಂತ. ಬೇವು ಬೆಲ್ಲ ಇವತ್ತು ಮೇನ್ ಅಲ್ರಿ, ನೋಡೋಣಂತ ಸ್ನೇಹಿತರೆ. ಇದ್ರೊಳಗಂತೂ ಒಂದು ಹೂವು ಸಿಕ್ಕಿಲ್ಲ ನನಗೆ, ಬೇವಿನ ಹೂವು. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನೋಡಿರಿ, ಎಲ್ಲ ಹೊರಗಡೆ ಅಂಗಳ ಬಗ್ಲ ಎಲ್ಲ ಆಯಿತು. ಮತ್ತು ತೋರಣನೂ ಹಾಕಿದ್ರೆ ಕಾಕ ತೋರಿಸಿದೆ ನಿಮಗೆ. ಮತ್ತು ಅಷ್ಟೊತ್ತಿಗೆ ಕಾವೇರಿದು ಸ್ನಾನ ಆಯಿತು, ನಂದು ಈಗ ಸ್ನಾನ ಆಯ್ತು ನೋಡಿರಿ. ಇವತ್ತು ವಿಶೇಷವಾಗಿ ಎಣ್ಣೆ ಸ್ನಾನ, ಅದ್ರಾಗೂ ಬೇವಿನ ಸೊಪ್ಪೆಲ್ಲ ನೀರೊಳಗೆ ಹಾಕಿ ಸ್ನಾನ ಮಾಡೋದಂತ ಹೇಳಿ ಒಂಥರ ವಿಶೇಷವಾಗೇ ಇರ್ತೈತಿ ಯುಗಾದಿ ಹಬ್ಬದ ದಿನ. ಸೊ ಎಲ್ಲ ಸ್ನಾನ ಆಯಿತು. ಬರ್ರಿ, ಏನು ಮಾಡತ್ತಾರ ತನು ಮತ್ತು ಕಾವೇರಿ ಏನು ಮಾಡಕತ್ತಾರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ.
ನಮ್ಮ ತನು ಪುಟಾಣಂತೂ ಇಲ್ಲೇ ಇದ್ಲ ನಿನ್ನೆ ನೋಡಿದ್ರಿ ನೀವು. ಸೊ ಎದ್ದ ತಕ್ಷಣ ಅಂದ್ರೆ ಅವ್ರ ಆಂಟಿ ಆಕಿಗೂ ತಲೆ ಸ್ನಾನ ಮಾಡಿಸಿದ್ರು. ಇಷ್ಟೊತ್ತನ ದೇವ್ರ ಹಾಡು ಹಚ್ಕೊಂಡು ಕೂತಿದ್ಲ ಸ್ನಾನ ಆದಮೇಲೆ. ಮ್ಯೂಟ್ ಮಾಡು. ಹಾಂ ಹೇಳಿ ಫ್ರೆಂಡ್ಸಿಗೆ ಹಾಯ್ ಫ್ರೆಂಡ್ಸ್ ಅಂತ ಹೇಳಮ್ಮ. ಇವತ್ತು ಏನೈತಿ ಹಬ್ಬ. ಹ್ಯಾಪಿ ಯುಗಾದಿ. ಎಲ್ಲರಿಗೂ ಜಳಕ್ಕಾಗೈತ್ರಿ ಇದೀಗ. ಮ್ಯೂಟ್ ಮಾಡುವಾ, ಕಾಪಿರೈಟ್ ಬರ್ತೈತಿ. ಎಷ್ಟು ಚಂದಾಗೈತಿ ಪೂಜೆ. ಎಷ್ಟು ಮಸ್ತಾಗೈತಿ ಪೂಜಾ. ಡೀಪ್ ಕ್ಲೀನ್ ಮಾಡಿ ನೋಡ್ರಿ. ಶಾವಿಗೆ ಪಾಯಸ ಮಾಡಿದೆ ನಾನು. ಹಣ್ಣು ಮತ್ತು ಶಾವಿಗೆ ಪಾಯಸ ನೈವೇದ್ಯ ಇವತ್ತು ಹೋಳಿಗೆ ಮಾಡ್ಬೇಕಂಥೇಳಿ ಪ್ಲ್ಯಾನ್ ಇತ್ತು. ಬಟ್ ಏನಾಯ್ತಂದ್ರೆ ರಾತ್ರಿ ಅವ್ವ ಕಾಲ್ ಮಾಡ್ಯಾಳ. ಇವತ್ತು ಸಂಜೆ ಊಟಕ್ಕೆ ಎಲ್ಲರೂ ಅವ್ವರ ಮನೆಗೆ ಹೋಗೋದೈತಿ ಹಬ್ಬದ ಊಟಕ್ಕೆ. ಮಧ್ಯಾಹ್ನಕ್ಕೆ ಹೇಳಿದ ಹಾಗೆ ನಮ್ಮ ಏರಿಯಾದ ಕರೆಮ್ಮ ದೇವಿ ದೇವಸ್ಥಾನದ ಇವತ್ತು ಜಾತ್ರಾ ಮಹೋತ್ಸವ, ಅಲ್ಲಿ ಪ್ರಸಾದ ಇರ್ತೈತಿ. ಸೊ ಮಧ್ಯಾಹ್ನ ಅಲ್ಲಿ ಹೋಗೋದೈತಿ, ಸಂಜೆಗೆ ಅವ್ವಾರ ಮನೆಗೆ ಹೋಗೋದೈತಿ. ಹೀಗಾಗಿ ಇವತ್ತು ನಾನು ಏನೂ ಮಾಡಲಿಲ್ಲ, ಜಸ್ಟ್ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಅಷ್ಟೇ ಮಾಡಿ ನೋಡ್ರಿ. ಪೂಜೆ ಅಂತೂ ಆಯ್ತು. ಈಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಆಕಿಗೆ ಜಳಕ ಮಾಡಿಸಿ, ಆಕಿ ಜಳಕ ಮಾಡಿ ಕಾವೇರಿ ಪೂಜೆ ಮಾಡಿದ್ಲು. ನಾ ಏನಿಲ್ಲ, ಎದ್ದು ಈಗ ಶಾವಿಗೆ ಪಾಯಸ ಅಷ್ಟು ಮಾಡಿಕೊಟ್ಟೆ. ಮತ್ತೀಗ ನಾಷ್ಟಕ್ಕೆ ಅವಲಕ್ಕಿ ಮಾಡತ್ತೀನಿ ರೀ, ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು. ಅವಲಕ್ಕಿ ಮಾಡಕತ್ತೀನಿ. ಮತ್ತಿಲ್ಲಿ ದುರ್ಗಾದೇವಿ ಗುಡಿಗೆ ರೀ, ಇದು ಮಂಜುಳ ಅವ್ರ ಮನ್ಯಾಗೇನು ಗುಡಿ ಐತಲ್ಲ ಅಲ್ಲಿಗೆ ಹೋಗಕ್ಕೆ. ಸೊ ಹೋಗಿ ಬಂದುಬಿಡ್ರಿ, ಮುಗಿದು ಬಿಡ್ತೈತೆ ಅನ್ನತೀನಿ. ಮತ್ತಿದು ಕರೆಮ್ಮ ಗುಡಿಗೆ ರೀ, ಅಲ್ಲೇ ಕರೆಮ್ಮ ಕೊರಮ್ಮ ಅಂಥೇಳಿ ಇಬ್ಬರು ಅದಾರ ರೀ. ಸೊ ಇಬ್ಬರಿಗೆ ಹೂವು ಇಟ್ಟೀನಿ, ಮತ್ತು ಒಬ್ಬರಿಗೆ ಹಣ್ಣು ಇಟ್ಟೀನಿ, ಒಬ್ಬರಿಗೆ ತೆಂಗಿನಕಾಯಿ ಇಟ್ಟೀನಿ. ಇದ್ರ ಜೊತೆಗೆ ಕರ್ಪೂರ, ಎಣ್ಣೆ, ಬತ್ತೆ, ಉದಿನ ಕಡ್ಡಿ ಎಲ್ಲ ತೊಗೊಂಡು ಹೋಗ್ತಾರೆ. ಇದಕ್ಕೂ ಎಣ್ಣೆ ಬತ್ತೆ, ತುಪ್ಪದ ದೀಪನ ತೊಗೊಂಡ್ಬಿಡಕ್ಕವು. 2 ಉದಿನ ಕಡ್ಡಿ ತುಪ್ಪದ ದೀಪ ತೊಗೊಂಡ್ಬಿಡು, ಎಣ್ಣೆ ಬತ್ತಿ ಬದಲಿ. ಅವಲಕ್ಕಿ ಕಲ್ಸೋರಾಗ ಅಲ್ಲೆಟ್ ಹೋಗಿ ಬಂದುಬಿಡ್ರಿ. ಇವತ್ತು ಹಬ್ಬ ಆದ್ದರಿಂದ ಎಲ್ಲ ಕ್ಲೀನಿಂಗು ಪೂಜೆ ಅಂದ್ರೆ ಸ್ವಲ್ಪ ಲೇಟ ಆಗಿತ್ತು ರೀ ಟಿಫನಿಗೆ. ಆದರೂ ಪರವಾಗಿಲ್ಲ, ನಾನು ಅವಲಕ್ಕಿ ಒಗ್ಗರಣೆ ಹಾಕಿರೋವಾಗ ಅಂದ್ರೆ ಇಲ್ಲೇ ಬಾಜು ಅಲ್ಲ ದುರ್ಗಾದೇವಿಗೆ ಹೋಗಿ ಬಂದುಬಿಡ್ರಿವ ಅಂಥೇಳಿ ಕಳಿಸ್ಕೊಟ್ಟೆ. ಸೊ ಇವರು ಹೋದ ತಕ್ಷಣ ಅಂದ್ರೆ ಅವರು ಕೂಡ ಎಲ್ಲ ತುಪ್ಪದ ದೀಪ ಒಯ್ದಿದ್ರಲ್ಲ ಅದನ್ನು ಹಚ್ಚಿ, ಮಂಜುಳ ಅವ್ರು ನೋಡ್ರಿ ಪೂಜೆ ಅಂತೂ ಆಲ್ರೆಡಿ ಮಾಡಿದ್ರು. ಮಸ್ತ್ ಅಂದ್ರೆ ಮಸ್ತ್ ದೇವಿ ಅಲಂಕಾರ ಆಗ್ಯಾಳ, ನೋಡ್ತಾ ಇರ್ಬೋದು. ಅವ್ರು ಹಂಗೆ ರೀ ಮಾಡಿದ್ರೆ ಮಾತ್ರ ಫಸ್ಟ್ ಕ್ಲಾಸ್ ಆಗ್ತೈತಿ ಪೂಜೆ. ಅದೇ ರೀತಿನ ಮಾಡ್ತಾರೆ ಅವ್ರು. ಮನ್ಯಾಗಿನ ಕೆಲಸ ಬಿಟ್ಟರೂ ಚಿಂತಿಲ್ಲ, ದೇವ್ರದ್ದು ಮಾತ್ರ ಈ ಥರ ನೀಟಾಗಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಇವ್ರು ಹೋದ ತಕ್ಷಣ ಅದೇ ತುಪ್ಪದ ದೀಪ, ಉದಿನ ಕಡ್ಡಿ ಮತ್ತು ಸ್ವಲ್ಪ ಬಾಳೆಹಣ್ಣು ಮತ್ತು ಅಮೌಂಟ್ ಎಲ್ಲ ಕೊಟ್ಟಿದ್ದೆ ನಾನು ದೇವರಿಗೆ. ತೆಂಗಿನಕಾಯಿನೂ ಕೊಟ್ಟಿದ್ದೆ ನೋಡ್ರಿ. ಹೂವು ಗಿವು ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರು. ಆನಂತರ ನಮ್ಮ ತನೂ ಕರ್ಕೊಂಡು ಹೋಗಿದ್ಲ ಕಾವೇರಿ, ಆಕೆ ಕೈಲೇನೋ ಉದಿನ ಕಡ್ಡಿ ಬೆಳೆಸಕತ್ತಾಳ, ನೋಡ್ತಾ ಇರ್ಬೋದು. ನಮ್ಮ ತನು ಪುಟಾಣಿ ಹೊಸ ಡ್ರೆಸ್ ಹಾಕ್ಕೊಂಡಿದ್ಲು, ಫ್ರಾಕ್. ಖುಷಿ ಆಕೆಗೆ ರೆಡಿ ಆಗೋದು, ಈ ಥರ ಹಬ್ಬ ಎಲ್ಲರೂ ಹೋಗೋದಂದ್ರೆ ಭಾಳ ಇಷ್ಟ. ಅಷ್ಟೇ ಇಷ್ಟಪಟ್ಟು ಸ್ಕೂಲಿಗೂ ಹೋಗ್ತಾಳೆ ರೀ. ಸ್ಕೂಲಿಗೂ ಒಲ್ಲೆ ಅನ್ನಂಗಿಲ್ಲ, ಸ್ಕೂಲ್ ಇದ್ದಾಗ ಸ್ಕೂಲಿಗೂ ಹೋಗ್ತಾಳೆ, ಹಾಗೇನಿಲ್ಲ. ಒಂದೊಂದು ಮಕ್ಕಳು ಸ್ಕೂಲಿಗೆ ಒಲ್ಲೆ ಬರೀ ಹೊರಗೆ ಅಂತಿರ್ತಾರೆ. ನಮ್ಮ ತನು ಪುಟಾಣಿ ಹಂಗಿಲ್ಲ ರೀ, ಎಲ್ಲದ್ರಾಗೂ ಆ್ಯಕ್ಟಿವ್ ಇದ್ದಾಳೆ. ಡ್ಯಾನ್ಸ್ ಕ್ಲಾಸಿಗೂ ಹೋಗ್ತಾಳೆ, ಸ್ಕೂಲಿಗೂ ಹೋಗ್ತಾಳೆ. ಮತ್ತು ಈ ಥರ ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ದೇವಸ್ಥಾನ ಅದು ಇಷ್ಟ ಆಕೆಗೆ. ರೆಡಿಯಾಗಿ ಮತ್ತು ಎಲ್ಲರೂ ನಮ್ಮ ಜೊತೆ ಹೊರಗಡೆ ಬರೋಕ್ಕೂ ಇಷ್ಟ ಆ ರೀತಿ. ಮತ್ತು ಇವರೆಲ್ಲ ಇಷ್ಟ ಮಾಡೋರಾಗ ಅಂದ್ರೆ ಚಿನ್ನು ಬಂದ್ಲ ರೀ. ಚಿನ್ನು ಮತ್ತು ಆಕೆ ಫ್ರೆಂಡ್ ಬಂದರು ಗುಡಿಗೆ ಹೋಗೋ ಸಲುವಾಗೇನ. ಅಷ್ಟೊಗಂದ್ರೆ ಕಾವೇರಿಯವ್ರ ಗುಡಿಗೆ ಬಂದಿದ್ರು. ಮತ್ತು ಹೇಳಿದೆ ಅಕ್ಕ ಹೋಗೋ ಆಲ್ರೆಡಿ ಅಂತ. ಸೊ ಅವರು ಬಂದು ಎಲ್ಲ ಪೂಜೆ ಮಾಡಾಕತ್ತಾರೆ ನೋಡ್ರಿ. ಆಕೆನೂ ಎಲ್ಲ ಕಾಯಿ ಎಲ್ಲ ಹೂ ಕೊಟ್ಟು ಕಳಿಸಿದ್ಲ ತಂಗಿ. ಮತ್ತು ಇಬ್ಬರು ಕೂಡ ಅವರು ಕೂಡ ಇಬ್ಬರು ಫ್ರೆಂಡ್ಸ್. ಆಕೆ ನಿರೀಕ್ಷಾ, ಆಕೆ ನಮ್ಮ ಆಕೆ ಸಮೀಕ್ಷಾ. ಎದ್ರ ಬದ್ರ ಮನೆ ರೀ, ತಂಗಿ ಮನೆ ಎದುರಿಗೇನ ನಿರೀಕ್ಷಾ ಅವ್ರ ಮನೆ. ಸೊ ನಿರೀಕ್ಷಾ ನಮ್ಮ ಸಮೀಕ್ಷನ್ ಫ್ರೆಂಡ್, ನಿರೀಕ್ಷಾರ ತಮ್ಮ ನಮ್ಮ ಚಿಂಟುನ್ ಫ್ರೆಂಡ್ ನಿತೀಶ್ ಅಂಥೇಳಿ. ಹೀಗಾಗಿ ಕ್ಲೋಸ್ ಅದಾರ ಅವ್ರು. ಇವರಿಬ್ರು ಕ್ಲೋಸು, ಅವರಿಬ್ರು ಕ್ಲೋಸು. ಸೊ ನೋಡಿರಿ ಪೂಜೆ ಅಂತೂ ಆಯ್ತು. ಮತ್ತು ಅವರಿಬ್ರು ಏನು ಮಾಡ್ಯಾರಂದ್ರೆ ಆಲ್ರೆಡಿ ಕರೆಮ್ಮನ ಗುಡಿಗೆ ಹೋಗ್ಯಾರ್ರಿ ಅವ್ರು. ಕರೆಮ್ಮನ ಗುಡಿಗೆ ಹೋಗಿ ಅಲ್ಲೆಲ್ಲ ಬೆಳಗ್ಗೆ ಟಿಫನ್ ಸರ್ವ್ ಮಾಡೋದು ಮತ್ತು ಊಟದ್ದೆಲ್ಲ ಅರೇಂಜ್ಮೆಂಟ್ ಮಾಡೋದು, ಜಾತ್ರೆ ಮೂಡ್ನ್ಯಾಗ ಅದಾರ ಅವರಿಬ್ರು, ನಿತೀಶ್ ಮತ್ತು ಚಿಂಟು. ಸ್ನೇಹಿತರೆ ನೋಡಿದ್ರಿ, ಮಕ್ಕಳೆಲ್ಲ ಗುಡಿಗೆ ಹೋಗಿ ಬಂದ್ರೆ.
ಅವ್ರು ಬರೋದ್ರೊಳಗೆ ಟಿಫನ್ ಅಂತೂ ಮಾಡಿದ್ದೆ, ನಾನು ರೆಡಿ ಮಾಡಿದ್ದೆ. ಮತ್ತು ಇವ್ರೇನು ಗುಡಿಗೆ ಹೋಗಿದ್ರಲ್ಲ, ಕಾವೇರಿ ಮತ್ತು ತನು, ಅಷ್ಟೊಳಗೆ ಚಿನ್ನೂ ಬಂದ್ಲಾಕಿ ಫ್ರೆಂಡ್ ಜೊತೆಗೆ ಗುಡಿಗೆ ಹೋಗಕ್ಕೆ. ಸೊ ಗುಡಿಗೆ ಹೋಗಿ ಬಂದ ನಂತರ ಎಲ್ಲರೂ ಸೇರಿ ಟಿಫನ್ ಮಾಡಿದ್ವಿ. ಅದನ್ನು ವಿಡಿಯೋನ ತೊಗೊಳಕ್ಕೆ ನೆನಪಾಗಲಿಲ್ಲ. ಇದು ನಿನ್ನೆದ ತೆಂಗಿನಕಾಯಿ ನೋಡ್ರಿ, ಅಮಾವಾಸ್ಯೆಗೆ ಹೊಡೆದಿದ್ದು. ನಮ್ಮ ಕಡೆ ಅಡಿಗೆ ಆಗೈತೆ ಅಂತೀವಿ, ಕೆಟ್ಟೈತೆ ಅನ್ನಂಗಿಲ್ಲ. ಸೊ ಅಡಿಗೆ ಆಗೈತಿ. ಇದನ್ನು ನೀರು ಹರಿಯುವಲ್ಲೇ ಯಾವುದಾದ್ರು ಗಿಡದ ಕೆಳಗೆ ಹಾಕ್ಬೋದು. ಸೊ ಅದಕ್ಕೆ ಇಲ್ಲಿ ಇಟ್ಟೀನಿ. ಸ್ವಲ್ಪ ರಾತ್ರಿದ ಪಲ್ಯ ಐತಿ, ಆಮ್ಯಾಗ ಸ್ವಲ್ಪ ರೈಸ್ ಐತಿ ಇದ್ರಾಗ, ಮತ್ತು ಒಂದು ಬಟ್ಲ ಪಾಯಸನೂ ಉಳಿತೆ. ಇದ್ರೊಳಗೆ ಹಾಕಿ ಇಟ್ಟೀನಿ ಕುಕ್ಕರ್ನಾಗ. ಟಿಫನಿಗೆ ಏನು ಅವಲಕ್ಕಿ ಮಾಡಿದ್ದೆ, ಅದ್ರ ಜೊತೆನೇ ಸ್ವಲ್ಪ ಎಲ್ಲರಿಗೇನೋ ಪಾಯಸ ಹಾಕಿ ಕೊಟ್ಬಿಟ್ಟೆ. ಎಲ್ಲರೂ ಸೇರಿ ಟಿಫನ್ ಮಾಡ್ಕೊಂಡ್ವಿ. ಅದಾದ ನಂತರ ಎಲ್ಲನೂ ಕ್ಲೀನ್ ಮಾಡಿದೆ ನೋಡಿರಿ. ಇದಷ್ಟು ಬಾಂಡೆನೂ ಬೆಳಗ್ಬಿಟ್ಟೆ. ಸ್ವಲ್ಪ ಡಸ್ಟ್ಬಿನ್ನ ಮತ್ತು ಹಸಿ ಕಸದ್ದು ಎಲ್ಲ ಸ್ವಚ್ಛಕ್ಕೆ ತೊಳೆದೆ. ಎಲ್ಲ ಮುಗೀತು, ಕ್ಲೀನಿಂಗ್ ಅಂತೂ ಕೆಲಸ ಆಯ್ತು. ನೋಡ್ತಾ ಇರ್ಬೋದು. ಇನ್ನೊಂಚೂರು ನಾನು ಎಡಿಟ್ ಮಾಡ್ಬೇಕ್ರಿ, ನಾಳೆ ವಿಡಿಯೋ ರೆಡಿ ಮಾಡಬೇಕು ನಿಮಗೋಸ್ಕರ. ಅದಕ್ಕೋಸ್ಕರ ಇನ್ನು ಎಡಿಟಿಂಗ್ ಕೆಲಸ ನೋಡೋಣ. ಮಧ್ಯಾಹ್ನ ಹೇಳಿದ ಹಾಗೆ ದೇವಸ್ಥಾನಕ್ಕೆ ಹೋಗೋದಾದ್ರೆ ಹೋಗ್ತೀನಿ, ಇಲ್ಲ ಮಕ್ಕಳನ್ನಷ್ಟೇ ಕಳಿಸ್ತೀನಿ. ಮತ್ತು ಟಿಫನ್ ಮಾಡಿ ಆದ ನಂತರ ಚಿನ್ನು ಮತ್ತು ಆಕಿ ಫ್ರೆಂಡ್ ಮನೆಗೆ ಹೋದ್ರಿ. ಮತ್ತು ಗುಡಿಗೆ, ಕರೆಮನ್ ಗುಡಿಗೆ ಹೋಗುವಾಗ ವಾಪಸ್ ಬರ್ತೀವಿ ಅಂತ ಹೇಳಿ ಹೋದ್ರವ್ರು. ಇವರಿಬ್ಬರು ಇಲ್ಲಿ ಮೊಬೈಲ್ ನೋಡ್ಕೊತ ಕೂತಾರ ನೋಡ್ರಿ. ನಾಷ್ಟ ಆತ, ಚಾ ಆತ, ತಾಯಿ ಮಗಳದ್ದು ಕೆಲಸ. ಅದ್ರೊಳಗೆ ಮಗ್ನಾಗ್ಯಾರ, ಹೊಳ್ಳಿ ನೋಡೋದಿಲ್ಲ ಈಗ ಅವರು. ನೋಡ್ರಿ ಹೆಂಗೆ ಕುಂತಾರ ಅವ್ರು, ಮ್ಯಾಚಿಂಗ್. ನಿಮ್ಮ ಎಷ್ಟು ಮಾತಾಡಿದ್ರು ಲಕ್ಷ್ಯ ಇಲ್ಲ ನೋಡಿ ನಿಮ್ಮ ಮೊಬೈಲ್ನಾಗ ಇದ್ದವ್ರಿಗೆ. ಹಿಂದೆ ಮಾತಾಡತ್ತೇನ ಮುಳುಗಿ ಬಿಟ್ಟಾರ ಅದ್ರಾಗ. ಸರಿ ಸ್ನೇಹಿತರೆ, ಮತ್ತು ಇದಕ್ಕೆ ಹೋಗಿದ್ರಲ್ಲ ಗುಡಿಗೆ ನೋಡ್ರಿ, ಮಂಜುಳಾ ಅವ್ರ ಗಿಡದಾಗಿಂದ ಪಪ್ಪಾಯಿ ಕಾಯಿ ನೋಡ್ರಿ ಎಷ್ಟು ದೊಡ್ಡದೈತಿ, ಕೊಟ್ಟು ಕಳ್ಸ್ಯಾರ. ನೋಡ್ತಾ ಇರ್ಬೋದು. ಇನ್ನೂ ಒಂದು 2-3 ದಿವಸ ಬೇಕಿತ್ತು ಫುಲ್ ಹಣ್ಣಾಗ್ಬೇಕಂದ್ರೆ. ಆದರೆ ಭಾಳ ಟೇಸ್ಟ್ ಐತ್ರಿ ಇದು, ಹಣ್ಣು ರುಚಿ ಐತಿ. ಮತ್ತು ಮಷೀನಿಗೆ ಬಟ್ಟೆನೂ ಹಾಕಿದ್ವಿ, ಅವನು ಒಣಾಕಿದೆ ನೋಡ್ರಿ. ಒಣಗಿ ಹಾಕಿನಿ ಹೊರಗೆ, ಬಿಸಿಲು ಬಿದ್ದೈತಿ ನೋಡ್ರಿ. ರಾತ್ರಿ ನಾನು ನೆನೆಸಿಟ್ಟಿದ್ವಿ, ಬೆಳಗ್ಗೆ ಎದ್ದ ತಕ್ಷಣ ಮಷೀನ್ ಆನ್ ಮಾಡಿದ್ವಿ. ಈಗ ಮಷೀನು ಮುಗೀತು, ಒಣಗಿ ಹಾಕಿಬಿಟ್ಟೆ. ಒಣಗಿ ಹಾಕಿನ ಬಾಂಡೆ ಬೆಳಗಿದೆ, ಕ್ಲೀನ್ ಮಾಡಿದೆ ಅಂತ ಹೇಳ್ಬೋದು. ಸಣ್ಣ ತಮ್ಮ ಬಂದ ಮಗನ ಕರ್ಕೊಂಡು. ಆದ್ರೆ ನನಗೆ ಅವಂಗ ಆಗೇ ಬರೋದಿಲ್ಲ, ತರುಣಿಗೆ ನನಗಾಗಿ ಬರೋಲ್ಲ. ಹ್ಯಾಪಿ ಯುಗಾದಿ. ನಮ್ಮ ತನು ನಿನ್ನೆ ಬೆಳಗ್ಗೆ ಬಂದಾಕ ಮನೆಗೆ ಹೋಗಿಲ್ಲ, ಹಿಂಗಾಗಿ ಅವ್ರ ಅಪ್ಪ ಆಕಿನ ಕರ್ಯಾಕೆ ಬಂದ ನೋಡ್ರಿ ತನುಗೆ. ನೋಡ್ರಿ ಮಗಳು ಕರ್ಕೊಂಡು ಹೋದ ತಮ್ಮ. ಆಕೆ ಹೋಗಿದ್ದೇನೆ ಇಲ್ಲ ಮನೆಗೆ, ಹಿಂಗಾಗಿ ಈಗ ಇವರೆಲ್ಲ ರೆಡಿಯಾಗಿ ಕರೆಮ್ಮನ ಗುಡಿಗೆ ಹೊರಟರು. ಅಂದ್ರೆ ಮಗಳು ಬಂದಿದ್ಲು, ಮಗಳು ಆಕಿ ಫ್ರೆಂಡು ಕಾವೇರಿ ಮಂಜುಳಾ ಅವರು ಕರೆಮ್ಮನ ಗುಡಿಗೆ ಹೊಂಟ್ರು ನೋಡ್ರಿ. ನಾನು ಹೋಗಲಿಲ್ಲ, ನಾನು ಸ್ವಲ್ಪ ಎಡಿಟ್ ಮಾಡ್ಕೋತಾನೆ ಇದ್ದೆ. ಮತ್ತು ಬಿಸಿಲು ಇತ್ತು, ಅಲ್ಲವ ನೀವು ಹೋಗಿ ಬಂದುಬಿಡ್ರಿ ಅಂತಂದೆ. ನಮ್ಮ ಮನೆಯಿಂದ ಏನು ದೂರ ಇಲ್ಲರಿ, ನಮ್ಮ ಮನೆ ಕೆಳಗಿದ್ದು ಹೈಸ್ಕೂಲ್ ಪಕ್ಕನ ದೇವಸ್ಥಾನ ಬರ್ತೈತಿ. ಈಗೆಲ್ಲ ಇವೆಲ್ಲ ಮನೆಯಾಗವ್ರು, ಇದೆಲ್ಲ ಹೊಲ ಇತ್ತು, ಮುಂಚೆ ಹೊಲ ಇತ್ತು, ಮತ್ತು ಮಲ್ಲಿಗೆ ಹೂವಿನ ತೋಟ ಇತ್ತು. ಎಲ್ಲ ತೆಗೆದು ಪ್ಲಾಟ್ ಮಾಡಿ ಎಲ್ಲ ಮನೆ ಆಗಿಬಿಟ್ಟವು. ಮತ್ತು ಈ ಒಂದು ಕೊರಮ್ಮನ ದೇವಸ್ಥಾನ ತುಂಬ ಅಂದ್ರೆ ತುಂಬ ಸುಂದರವಾಗಿತ್ತು ರೀ. ನಾವೆಲ್ಲ ಹೈಸ್ಕೂಲ್ಗೆ ಹೋಗೋ ಟೈಮ್ ಆಗಿರ್ಬೋದು, SSLC ಎಕ್ಸಾಮಿಗೆಲ್ಲ ಇದು ಒಂದು ಕರೆಮ್ಮನ ಗುಡಿ ಒಳಗೆ ಬಂದ ನಾವು ಓದ್ಕೋತ ಕೂಡ್ತಿದ್ದೆ. ನಾನು ಮನೆಯೊಳಗೆ ಸಿಕ್ಕಾಪಟ್ಟಿ ಗದ್ದಲ ಆಗ್ತಿತ್ತು, ಮತ್ತು ಕೆಲಸಗಳು ಜಾಸ್ತಿ ಇರ್ತಿದ್ವು. ಹೀಗಾಗಿ ನಾನು ನನ್ನ ಫ್ರೆಂಡ್ ಗಂಗಮ್ಮ ಅಂಥೇಳಿ, ಬಟ್ ಆಕೆ ಈಗಿಲ್ಲ. ಎಷ್ಟೋ ಸರಿ ನಿಮ್ಮ ಜೊತೆ ಹೇಳ್ಕೊಂಡಿದ್ದೀನಿ ನಾನು, ನನ್ನ ಕ್ಲಾಸ್ಮೇಟ್ ಆಕೆ ಇಲ್ಲ, ಪಾಪ ತೀರ್ಕೊಂಡ್ಲ. ಆಕೆ ನಾನು ಇಲ್ಲೇ ಬಂದು ಓದ್ಕೋತ ಕೂಡ್ತಿದ್ವಿ. ಅಷ್ಟೊಂದು ಪ್ರಶಾಂತವಾಗಿತ್ತು. ಇನ್ನೂ ಸಾಕಷ್ಟು ಗಿಡಗಳಿದ್ದವು ಇಲ್ಲೇ. ಹೇಳಿದಾಗೆ ಇದು ಫುಲ್ ಮಲ್ಲಿಗೆ ಹೂವಿನ ತೋಟನೇ ಇತ್ತು ರೀ ಇದೆಲ್ಲನೂ. ಅಷ್ಟು ಸುಂದರವಾಗಿಯೇ ಇತ್ತು. ಮತ್ತು ಆವಾಗಿಂದನೂ ಕರೆಮ್ಮ ಮತ್ತು ಕೊರಮ್ಮ ಇಬ್ಬರು ದೇವಿಯರ ಒಂದು ಇವೇನದವಲ್ಲ ರೀ, ಇವೆಲ್ಲ ಉದ್ಭವ ಮೂರ್ತಿಗಳಂತ.
ಅವಾಗಿಂದನೇ ಅದಾವೆ ನೋಡ್ರಿ. ಮತ್ತು ಬರ್ತಾ ಬರ್ತಾ ಸ್ವಲ್ಪ ಇದನ್ನು ಜೀರ್ಣೋದ್ಧಾರ ಅಂತಾರಲ್ಲ ಆ ಥರ ಎಲ್ಲ ಮಾಡ್ಯಾರ. ಸ್ವಲ್ಪ ಗುಡಿ ಕಟ್ಟಿಸ್ಯಾರ, ಗೇಟ್ ಎಲ್ಲ ಮಾಡ್ಯಾರ. ಆ ಥರ ಎಲ್ಲ ಮೊದಲೆಲ್ಲ ಈ ಥರ ಇರಲಿಲ್ಲ, ಓಪನ್ ಆಗೇ ಇದ್ದವು. ಮತ್ತು ಈ ಗುಡಿ ಹತ್ತಿರ ಒಂದು ಬಾವಿ ಐತ್ರಿ ನಾವು ಬಂದಾಗ ಸ್ಟಾರ್ಟಿಂಗ್. ಈಗೂ ಐತ್ರಿ, ಬಟ್ ಅದನ್ನು ಈಗ ಯಾರು ಅಷ್ಟೊಂದು ಯೂಸ್ ಮಾಡಲ್ಲ. ಬಟ್ ಆ ಒಂದು ಟೈಮ್ನಾಗ ಅದ ಒಂದು ಬಾವಿ ನೀರು ನಮಗೆ ಕುಡಿಲಿಕ್ಕೆ ಆಕಿತ್ತು. ಎಲ್ಲಿ ಎಷ್ಟೋ ದೂರ ಇರಲಿ ಅವ್ರು ಇಲ್ಲೇ ಬಂದು ತೊಗೊಂಡು ಹೋಗ್ಬೇಕ್ರಿ ಕುಡಿಯೋಕೆ ನೀರು. ಅದ ಬಾವಿ ನೀರನ್ನು ಕುಡಿತಿದ್ವಿ, ಬೇರೆ ನೀರೇ ಇದ್ದಿದ್ದಿಲ್ಲ ಇಲ್ಲೇ. ಅಲ್ಲೊಂದು ಇಲ್ಲೊಂದು ಬೋರ್ ಇದ್ವು. ನೀರಿನ ಅಂದ್ರೆ ನಳದ ವ್ಯವಸ್ಥೆ ಇರಲಿಲ್ಲ ರೀ. ಇತ್ತಿತ್ಲಾಗ ನಳದ ವ್ಯವಸ್ಥೆ ಆಗೈತಿ ನಮ್ಮ ಏರಿಯಾಕ್ಕೆ. ಮುಂಚೆ ಎಲ್ಲ ಅವ್ರವ್ರ ಮನೆ ಮುಂದೆ ಒಂದೊಂದು ಪುಟಾಣಿ ಬಾವಿ ತೋಡ್ಕೊಂಡ್ಬಿಟ್ಟಿದ್ರು. ಆದ್ರೆ ಅವು ಕುಡಿಯೋಕೆ ಅಷ್ಟು ರುಚಿ ಇರ್ತಿದ್ದಿಲ್ಲ ರೀ. ಬಳಸಕ್ಕೆ ಆ ಬಾವಿ ನೀರು ತೊಗೊಂಡು ಬರ್ತಿದ್ವಿ, ಇಲ್ಲ ಹಳ್ಳದ ನೀರು ತೊಗೊಂಡು ಬರ್ತಿದ್ವಿ. ಆದರೆ ಕುಡಿಲಿಕ್ಕೆ ಮಾತ್ರ ಇದೇ ಕರೆಮ್ಮನ ಗುಡಿ ಬಾವಿದನ ನೀರು ಒಂಥರ ಎಳೆನೀರಂತ ಸಿಹಿಯಾದ ನೀರು ಅವಾಗಿದ್ದವು. ಇದೇ ಬಾವಿ ನೀರನ್ನು ಇಡೀ ನಮ್ಮ ಏರಿಯಾದವ್ರನ್ನ ಕುಡಿತಿದ್ವಿ. ಬಟ್ ನಮ್ಮ ಇಡೀ ಏರಿಯಾ ಅಂದ್ರೆ ಏನು ರೀ, ಅಲ್ಲೊಂದು ಇಲ್ಲೊಂದು ಮನೆ ಇದ್ವು. ಇಷ್ಟೊಂದು ಮನೆಗಳು, ಇಷ್ಟೊಂದು ಜನ ಇರಲಿಲ್ಲ ಅವಾಗ, ಹಂಗಿತ್ತು. ಇದೇ ಬಾವಿ ನೀರು ಕುಡಿತಿದ್ವಿ ನಾವು. ಮತ್ತು ಈ ಒಂದು ನೋಡ್ರಿ, ಕೊರಮ್ಮನ ದೇವಸ್ಥಾನದ ಹಿಂದೆ ಏನೈತಲ್ಲ, ಅರಳಿ ಮರ ಮತ್ತು ಆಲದ ಮರ ಎಷ್ಟು ವರ್ಷದ ಹಳೇದ ಮರ ಅದಾವಂದ್ರೆ ಅಷ್ಟು ದೊಡ್ಡ ಅದಾವ ನೋಡ್ರಿ. ಮತ್ತು ಇವರೆಲ್ಲ ಬರೋರಾಗಂದ್ರೆ ಪ್ರಸಾದ ಕೂಡ ಸ್ಟಾರ್ಟ್ ಆಗಿತ್ತು. ನೋಡ್ತಾ ಇರ್ಬೋದು, ಎಲ್ಲರೂ ಪ್ರಸಾದ ಮಾಡಾಕತ್ತಾರ. ನಿರೀಕ್ಷೆ ಅವ್ರ ಮಮ್ಮಿನೂ ಕೂತಿದ್ರು ಅಲ್ಲೇ ಪ್ರಸಾದ ಮಾಡಾಕತ್ತಾರ ಅವರು. ಈಗ ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ರೆ ಈಗ ಇಲ್ಲೇ ಪೂಜೆನ ಮಾಡಾಕತ್ತಾರ ನೋಡ್ರಿ. ಮತ್ತು ಈಗೇನು ಇಲ್ಲಿ ಪೂಜೆ ಮಾಡಾಕತ್ತಾರಲ್ರಿ, ಇಲ್ಲಿದು ಒಂದು ಇನ್ಸಿಡೆಂಟ್ ನಿಮ್ಗೆ ಮೊದಲೂ ಹೇಳಿದ್ದೆ ನಾನು. ಇದೇ ಥರ ಅಭ್ಯಾಸಕ್ಕಂತನ ಓದಕ್ಕಂತನ ಬಂದಿದ್ದಿದ್ದೇವೆ ನಾವು SSLC ಎಕ್ಸಾಮ್ ಟೈಮ್ನಾಗ, ನಾನು ಮತ್ತು ಗಂಗಮ್ಮ. ಹಿಂಗೆ ಓದ್ತಾಗ ಅಚಾನಕ್ಕಾಗಿ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆಗೋತ್ಲೆ ಅಂದ್ರೆ ನಾವೇನು ಮಾಡಿದ್ವಿ, ತೊಯ್ಸ್ಕೊತೀವಂತ ಗುಡಿ ಒಳಗೆ ಹೋಗಿ ಕೂತ್ವಿ. ನಾವು ಒಳಗೆ ಹೋಗಿ ಕೂತೀವಿ. ಹೊರಗಡೆ ಅಂದ್ರೆ ಪುಟಾಣಿ ಗೇಟ್ ಇದ್ರೆ ಅದು ಹೊರಗಡೆ ಹಾವು ಬಂದುಬಿಡ್ತು. ಎಲ್ಲಿ ಒಳಗೆ ಬರ್ತೈತೋ ಅಂತ ನಮಗೆ ಭಯ. ಮೊದಲ ಹಾವು ನೋಡಿದ್ರೆ ಹೆದರ್ತೀವಿ. ಅದ್ರಾಗ ನಾವಿಬ್ರನ್ನ ಸಿಕ್ಕಾಪಟ್ಟಿ ಮಳೆ ಬರಾಕತ್ತೈತಿ, ಎಲ್ಲಿ ಗುಡಿ ಒಳಗೆ ಬಂದುಬಿಡ್ತೈತೋನೋ ಅಂಥೇಳಿ ದೇವಿ ಒಂದು ಕೃಪಾಶೀರ್ವಾದ ಅನ್ಬೋದು, ಅದು ಬೇರೆ ಕಡೆ ನಾವು ಹೋಯ್ತು. ಆಮ್ಯಾಗ ತೋರಿಸ್ಕೊಂಡ್ರು ಪರವಾಗಿಲ್ಲ ಅಂತ ನಿಂದಿರ್ಲಿಲ್ಲ ರೀ ನಾವು. ಅದು ಹಾವು ನೋಡಿದ್ದೇ ತಡ ಅದ ಮಳೆ ಒಳಗನ ಮನೆಗನ ಓಡಿ ಬಂದುಬಿಟ್ಟಿದ್ವಿ. ಎಲ್ಲ ನೆನಪಾಗ್ತಾವೆ. ಅದ ಗಂಗಮ್ಮಂದ ನನ್ನ ಗೆಳತಿ ಆಕಿ, ಪಾಪ ಆಕಿಲ್ಲ, ಎಲ್ಲ ನೆನಪಾಗ್ತಾವೆ ನೋಡ್ರಿ. ಈ ಥರ ಎಲ್ಲ ಮೆಮೊರೀಸ್ ಅದಾವ್ರಿ ಈ ಒಂದು ಶ್ರೀರಾಮ್ ನಗರದೊಳಗೆ. ನಾವೆಲ್ಲ ಸ್ಟಾರ್ಟಿಂಗ್ ಬಂದಾಗ ಭಾಳ ಚೆನ್ನಾಗೆಲ್ಲ ಮತ್ತು ಬಾಲ್ಯದ ನೆನಪು ಭಾಳ ಚಂದ ಅಂತ ಹಂಗಂಥೇಳಿ ಮತ್ತೆಲ್ಲರೂ ಹೋಗಿ ಬಂದರು. ಇವ್ರ ಜೊತೆಗೆ ತನು ಮತ್ತು ಉಷಾನು ಹೋಗಿದ್ರು ದೇವಸ್ಥಾನಕ್ಕೆ. ಪ್ರಸಾದ ಮಾಡ್ಕೊಂಡು ಮನೆಗೆ ಬಂದ್ರು ನೋಡ್ರಿ. ಚಲೋ ये देखो ओ देखो ये देखो चल 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 ಹೊಳ್ಳೆ ಮಾತಾಡ್ತಿ ಮಾಮ ಹೊಳ್ಳೆ ಮಾತಾಡ್ತಿ ಪಿಕ್ಸ ಬಿಡ್ನಿ ಎಲ್ಲಿ ಹೋದ್ರು ನಮ್ಮ ಒಬ್ರು ಪಿಕ್ಸಲಿ. ಮಮ್ಮಿ ನೀ ಯಾರ ಕಡೆ? ನಾನು ನನ್ನ ಮಗನ ಕಡೆ. ಮತ್ತೆ ನಿನ್ನ ಕಡೆ ಯಾಕೆನಂತ ಮಾಡಿಯೇನ ನನ್ನ ಮಗನ ಬಿಟ್ಟೆ? ನನ್ನ ಮಗ ನಾ ಯಾವಾಗ ಬರಲಿಲ್ಲ, ಕಾಂಟ್ಯಾಕ್ಟ್ ಒಳಗೆ ಇರ್ತಿತ್ತು. ದಿನ ಬಂದ್ರೆ ನೀ ಫೋನಿಗೆ ಬರ್ತೀನಿ. ಕೆಂಪವ್ವ 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 ಹಬ್ಬ ಆದ್ಮೇಲೆ ಮೆಹಂದಿ ಹಚ್ಕೊಂಡ ನೋಡ್ರಿ. ಕೆಂಪವ್ವ ಉಲ್ಟಾ ನೀವು ನಮ್ಮ ಮನೆ ಕಡೆ ಹಚ್ಕೊಂಡ ಅಂತ. ನೀವು ನಮ್ಮ ಮನೆ ಕಡೆ ಇದ್ರೆ ನಮ್ಮ ಮನೆ ಕಡೆ ಕರಮ್ ಗುಡಿ ಜಾತ್ರೆಗೆ ಬರ್ತಿದ್ರಿ ನೋಡ್ರಿ. ಎಲ್ಲಾರು ದೂರ ದೂರ ಹೋಗಿದ್ರಿ, ಬರ್ಬೇಕ್ರಿಪ್ಪ. ಇಲ್ಲೇ ಕರೆಂಟ್ ಹೋತ್ರಿ ಜಸ್ಟ್. ಅವ್ರ ಮನೆಗೆ ಊಟಕ್ಕೆ ಬಂದೇವ್ರಿ. ನಿನ್ನೆ ಹೇಳಿದ್ರಿ ಅಂತ ಹೇಳಿದೆ, ಹೋಳಿಗೆ ಊಟ ಇವತ್ತು ಯುಗಾದಿದೆ. ಸೊ ಎಲ್ಲ ಹೋಳಿಗೆ ಅದು ಮುಗಿಸಿ ಈಗ ಚಪಾತಿ ಮಾಡಕತ್ತಾರ ನೋಡ್ರಿ ಕಾವೇರಿ ಮತ್ತು ಉಷಾ. ಮತ್ತು ಅವ್ವ ಇವತ್ತು ಯಲ್ಲಮ್ಮಗುಡ್ಡಕ್ಕೂ ಹೋಗಿದ್ಲ ರೀ, ಯುಗಾದಿ ಪಾಡ್ಯ ಇತ್ತಲ್ಲ. ಸೊ ಹೀಗಾಗಿ ಯಲ್ಲಮ್ಮನ ದರ್ಶನ ಮಾಡ್ಕೊಂಬರ್ತೀನಂತ ಸೌದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಹೋಗಿದ್ಲ. ಹೋಗಿ ಸುಸ್ತು ಹೊಡೆದು ಬಂದುಬಿಟ್ಟಾಳು. ಬಿಸಿಲಿಗೂ ಒಂದಾತ್ರಿ, ಸುಸ್ತಾಗ್ಬಿಟ್ಟೈತೆ ಆಕೆಗೆ. ಒಂಥರ ನೆಗಡಿ ಮತ್ತು ಮೈ ಬಿಸಿ ಆದಂಗೆ ಆಗೈತಂತ. ಇಲ್ಲೇ ಒಂದಿಟ್ಟು ಹಚ್ಕೊಡ್ರಿ ಊಟ ಮಾಡ್ತೀನಿ ನಾನು ಅನ್ನಕತ್ತಾಳ. ನಮ್ಮ ತಮ್ಮ ಆಕೆಗೆ ಒಂದು ಡೋಲೋ ಗುಳಿಗೆ ನುಂಗಿ ಬಿಡ್ನೀನ, ನಿನಗೆ ಆರಾಮಾಗ್ತಿತ್ತು ಅಂಥೇಳಿ ಡೋಲೋ ಗುಳಿಗೆ ತೆಗೆದು ಕೊಡಕತ್ತಾನ ದೊಡ್ಡ ತಮ್ಮ. ನೋಡ್ತಾ ಇರ್ಬೋದು, ಅವ್ವ ಮಲ್ಕೊಂಡಾಳ. ಈ ಕಡೆ ನಮ್ಮ ತರುಣಗೆ ಹಠ ಬಂದಿತ್ತು. ಏನಪ್ಪ ಅಂತಂದ್ರೆ ಅವ್ರ ದೊಡ್ಡಪ್ಪನ ಎತ್ಕೋಬೇಕಂತ. ಅವ್ರ ಅಪ್ಪ ಎತ್ಕೊಂಡ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ಯಾನ ನೋಡ್ರಿ. ಅವನು
ಕೊಟ್ಟವನಿಗೆ ದೊಡ್ಡ ತಮ್ಮನ ಬೇಕು ರೀ, ದೊಡ್ಡ ತಮ್ಮನ ಬೇಕು. ಅವ್ರ ಪಪ್ಪ ಎತ್ಕೊಂಡಿದ್ದಕ್ಕೆ ಹಠ ಬಂದೈತೆ ಅವನಿಗೆ. ಈಗ ಎಲ್ಲರೂ ಸೇರಿ ನಾವು ಕೂಡ ಊಟ ಮಾಡ್ತೀವಿ. ಮಾಮ ಬಂದಾರ, ಇನ್ನೇನು ತಂಗಿ ಬರಬೇಕು. ತಂಗಿ ಬಂದಂದ್ರೆ ಎಲ್ಲರೂ ಸೇರಿ ಹೋಳಿಗೆ ಊಟ ಮಾಡೋದು ಅಂಥೇಳಿ ಸೊ ಇಟ್ಕೋತೀವಿ ನೋಡ್ರಿ. ಎಲ್ಲರೂ ಅದೀವಿ. ದೊಡ್ಡವ್ವ ಕೂತಾಳ, ಹಾಗೆ ಹೇಳಿದಾಗೆ ಮಾಮ ಬಂದರು, ನಾನು ಕುಂತೀನಿ. ನನಗೆ ಬೇಜಾರಾಗಿತ್ತು. ನಾನು ಅಲ್ಲಿವ ಅಂದ್ರೂ ಕೇಳಲಿಲ್ಲ. ಮತ್ತು ನಮ್ಮ ಮಮ್ಮಿಗೆ ಫೋನ್ ಮಾಡಿ ಬೈಯಾಕತ್ಲ, ಅದಕ್ಕೆ ಬಂದೆ. ನೀನು ಉಂಡು ಬರೋಗು ಕಾವೇರಿ, ನೀನು ಹೋಗ್ಬಿಡು ಅಂತ ಆಕೆಗೆ ಹೇಳಿ ಕಳಿಸಿದ್ದೆ ನಾ ಮೊದಲನ್ನಕಿನ ಕಾವೇರಿನ. ಆದರೆ ಇವರು ಮತ್ತು ಫೋನ್ ಮಾಡಿ ನಮ್ಮ ತಮ್ಮಗಳು ನಮ್ಮವ್ವ ಬೈಯಾಕತ್ರು. ಅದಕ್ಕೆ ಮತ್ತು ಮತ್ತು ಬಂದೆ ನಾನು ಕಡೆಗೆ. ಮತ್ತು ನಮ್ಮ ಮಾಮನ ಕೈಲೇನೂ ಹಚ್ಚಿಸಿದ್ರು ಫೋನು, ಬರವಳು ನೋಡೋಕ್ಕೆ ಅಂತೇಳಿ. ಮತ್ತೇನು ಅಲ್ಲಿಂದ ಏನು ಬರೋದು ಬಿಡ್ರಿ ಇಲ್ಲೇ ಊಟ ಮಾಡ್ತೀನಿ ಐತಿ ಅಡಿಗೆ ಅಂತಂದ್ರೆ ಕೇಳಲಿಲ್ಲ. ಹಬ್ಬದ ದಿನ ಎಲ್ಲರೂ ಸೇರಿ ಉಣ್ಬೇಕು, ಕರೆದ್ರೆ ಹಿಂಗೆ ಮಾಡ್ತೀರಿ ಅಂತ ನಮ್ಮ ಮಮ್ಮಿ ಸ್ವಲ್ಪ ಭಾಳ ಇದು ಮಾಡ್ತಾಳ್ರಿ. ಅದಕ್ಕೆ ಬಂದೆ ನೋಡ್ರಿ ಸ್ನೇಹಿತರೆ. ಏನು ಮಾಡೋದ್ರಿ, ನಮಗೂ ತವ್ರ ಮನೆ ದೂರ ಇಲ್ಲ, ಇಲ್ಲೇ ಸಮೀಪ ಒಂದೈತಿ. ದೂರ ಇದ್ದರೆ ಇನ್ನೂ ಚಂದ ಅಂತಪ್ಪ. ಹಬ್ಬ ಹುಣ್ಣಿಮೆಗೆ ಹೋಗೋದು ಮಾಡೋದು, ಅಣ್ತಂಬ್ರು ಕರ್ಯಾಕೆ ಬರೋದು ಕಳ್ಸಕ್ಕೆ ಹೋಗೋದು, ಅದೊಂದು ಎಕ್ಸ್ಪೀರಿಯೆನ್ಸ ಭಾಳ ಚಂದ ಇರ್ತೈತೆ ರೀ. ನಾವು ನಮ್ಮ ಪೂಜಾಂದು ಉಷಾಂದು ನೋಡ್ತೀವಲ್ಲ, ಖುಷಿ ಆಗ್ತೈತೆ ನಮಗೆ. ನಮಗೆ ಹಂಗಿಲ್ಲ, ನಾವೆಲ್ಲರೂ ಇಲ್ಲೇ ಇದೇವಲ್ಲ, ಆ ಒಂದು ಎಕ್ಸ್ಪೀರಿಯೆನ್ಸ್ ನಮಗೆ ಆಗ್ಲೇ ಇಲ್ಲ ಅಂತ ಹೇಳ್ಬೋದು. ಅದೊಂದನ್ನು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳ್ತೀವಿ ಸ್ನೇಹಿತರೆ.